ಸೊ 30 ದಿವಸ ಶೂಟಿಂಗ್ ಮುಗೀತು. 30 ದಿವಸ ಆಯಿತು. 2ನೇ ಶೆಡ್ಯೂಲು. ಈ ಶೆಡ್ಯೂಲಲ್ಲಿ ಇವತ್ತಿಗೆ 16ನೇ ದಿವಸ ಶೂಟಿಂಗ್. ಇನ್ನೊಂದು 4 ದಿವಸ ಶೂಟಿಂಗ್ ಮುಗಿದ್ರೆ ಸಿನಿಮಾ ಗುಂಬಳಕಾಯಿ ಆಗುತ್ತೆ. ಆ ಥರ ಕೇಳಿದ್ರೆ ಕೇಳ್ಬೋದು. ಗಾಡ್ ಪ್ರಾಮಿಸ್ ಅಂತ ಸಿನಿಮಾ. ಕತೆ, ಚಿತ್ರಕಥೆ ಅಂತೇಳಿ ಹೇಳಿ ನಾವೊಂದು ಟೀಮ್ ಮಾಡ್ತೀವಿ. ನಾನು ರಘು ಪಾಂಡೇಶ್ವರ್ ಅವರು ಡೈಲಾಗ್ ಬರ್ತಿದ್ದಾರೆ ಸಿನಿಮಾದಲ್ಲಿ. ನಾವೆಲ್ಲ ಟೀಮಾಗಿ ನಾಗರಾಜ್ ಬೈಂದೂರ್ ಅವರು ಕೂಡ ಇದ್ದಾರೆ ಸ್ಕ್ರಿಪ್ಟಲ್ಲಿ. ಸೊ ಅಗೇನ್ ದೀಪು ಅಂತೇಳಿ ಹೇಳಿ ಅವರು ಚಿತ್ರಕಥೆಗೆ ವರ್ಕ್ ಮಾಡಿದ್ದಾರೆ. ಕೋ ಡೈರೆಕ್ಟರ್ ಆಗಿ ಗೌತಮ್ ಅಂತ ಒಬ್ಬರು ಕೋ ಡೈರೆಕ್ಟರ್ ಆಗಿ ಇದು ಮಾಡಿದ್ದಾರೆ. ಚಿತ್ರೀಕರಣ ಇಲ್ಲೇ ಕುಂದಾಪುರ ಸುತ್ತಮುತ್ತ, ನಮ್ಮ ಹೆಮ್ಮಾಡಿ, ಬ್ಯಾಲ್ತೂರು, ವಣ್ಸೆ, ನೇರಲಕಟ್ಟೆ, ಹಟ್ಟಿಯಂಗಡಿ, ಕೊರ್ಗಿ, ಕೋಟೇಶ್ವರ, ಮಂದರ್ತಿ, ಈ ಕಡೆ ಕೋಟ ಈ ಭಾಗದಲ್ಲಿ ಶೂಟಿಂಗ್. ಇಲ್ಲ, ಮಂಗಳೂರು ಕನ್ನಡ ಬರುತ್ತೆ. ಹೀರೋ ಆಗಿ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಫಸ್ಟ್ ಸಿನಿಮಾ. ಅಗೇನ್ ಡೈರೆಕ್ಷನ್ ಆಗಿನೂ ಫಸ್ಟ್ ಸಿನಿಮಾ. 4 ಸಾಂಗ್ ಇದೆ. ಒಂದು ಲವ್ ಸಾಂಗು, ಇನ್ನೊಂದು ಒಂದು ಪ್ಯಾಥೋ ಸಾಂಗ್ ಬರುತ್ತೆ, ಇನ್ನೊಂದು 2 ಸಾಂಗ್, ಒಂದು ಫೋಕ್ ಸಾಂಗು, ಇನ್ನೊಂದು ಅಂದರೆ ಡ್ಯಾನ್ಸ್ ನಂಬರ್ ಥರ ಬರುತ್ತೆ. ಕತೆ ಅಂದರೆ ಇದು ಜಾನರ್ ಡ್ರಾಮಾ ಕಾಮಿಡಿ. ನಮ್ಮ ಈ ಕರಾವಳಿ ಭಾಗದಲ್ಲೇ ನಡೆಯುವಂಥದ್ದು ಕತೆ. ಮತ್ತು 2 ಫ್ಯಾಮಿಲಿಗಳ ನಡುವಿನ ಗಲಾಟೆ, ಈ ಥರದನ್ನು ಫನ್ ಎಲಿಮೆಂಟ್ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಕಾಮಿಡಿ ಎಲಿಮೆಂಟ್ಗಳು, ಸೀರಿಯಸ್ ಸಬ್ಜೆಕ್ಟು, ಅದನ್ನು ನಾವು ಫನ್ ಎಲಿಮೆಂಟದ ಒಂದು ಕಾಮಿಡಿ ವೇಯಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಬಜೆಟಲ್ಲಿ ಮಾಡ್ತಾರೆ? ಬಜೆಟ್ ನಿರ್ಮಾಪಕರು ಹೇಳಬೇಕು. ಬಜೆಟ್ ಇನ್ನೂ ಮುಗಿಲಿಲ್ಲ ಸಿನಿಮಾ. ಇನ್ನೂ ಒಂದು 6 ದಿವಸ ಶೂಟಿಂಗ್ ಪೆಂಡಿಂಗ್ ಇರೋದ್ರಿಂದ 5 ದಿವಸ ಶೂಟಿಂಗ್ ಪೆಂಡಿಂಗ್ ಇದೆ. ಆಮೇಲೆ ಬಜೆಟ್ಗಿಂತ ಜಾಸ್ತಿ ಹೋಗ್ತಾ ಇದೆ. ಇದೆಲ್ಲ ರಾಂಗ್ ಸ್ಟೇಟ್ಮೆಂಟ್. ಅದೇ ಒಂದು 10-20% ಆಚೆ ಈಚೆ ಆಗ್ತಿದೆ. ಹಾಗೆ ಆಗುತ್ತೆ ಯಾವುದೇ ಸಿನಿಮಾ. ಎಲ್ಲ ಸಿನಿಮಾಗಳು ಅಕ್ಟೋಬರ್ ಮಿಡ್ ಅಂತ ಅಂದ್ಕೊಂಡಿದ್ದೀವಿ. ಯಾರು ಹಾಡಿದ್ದಾರೆ? ಇನ್ನು ಸಿಂಗರ್ಸ್ ಫೈನಲ್ ಆಗಿಲ್ಲ. ಒಂದು ಸಾಂಗನ್ನು, ಲವ್ ಸಾಂಗನ್ನು ಯೋಗರಾಜ್ ಭಟ್ರು ಬರೀತಿದ್ದಾರೆ. ಇನ್ನೊಂದು ನಾಗಾರ್ಜುನ ಶರ್ಮಾ ಅವರು ಬರೀತಿರೋದು. ಇವರು ಭರತ್ ಮಧುಸೂದನ್ ಅಂತೇಳಿ ಹೇಳಿ ಮ್ಯೂಸಿಕ್ ಡೈರೆಕ್ಟ್ರು. ಒಂದು ಸಾಂಗು, ಲವ್ ಸಾಂಗ್ ಒಂದನ್ನು ಕಂಪೋಸರ್ ಬೇರೆ ಅವರು, ವಾಗು ಮಜಾನ್ ಅಂತೇಳಿ ಹೇಳಿ ಅವರು. ಸೊ ಅವ್ರು ಕಂಪೋಸ್ ಮಾಡ್ತಿದ್ದಾರೆ. ಒಂದು ಪ್ಯಾಥೋ ಸಾಂಗನ್ನು ಗೌಸ್ಪಿಯರ್ ಬರೆದಿದ್ದಾರೆ. ಆಲ್ ಓವರ್ ವರ್ಲ್ಡ್ ರಿಲೀಸ್ ಮಾಡ್ತೀವಿ ಎಲ್ಲ ಕಡೆ. ಅಂದರೆ ಗಲ್ಫ್ ಕಂಟ್ರೀಸಲ್ಲೂ ಮಾಡ್ತಿದ್ದೀವಿ. ಮುಂಬೈ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ರಿಲೀಸ್ ಮಾಡ್ತೀವಿ. ಭರತ್ ಮಧುಸೂದನ್ ಅಂತ ಇವರು ರವಿ ಬಸವರ ಜೊತೆಗೆ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಈಗ ಕೀರ್ವಾಣಿ ಜೊತೆ ಕೆಲಸ ಮಾಡ್ತಿದ್ದಾರೆ. ಇದು ವಾರಾಣಸಿ ಸಿನಿಮಾ ಕೆಲಸ ಮಾಡ್ತಿದ್ದಾರೆ. ಇದು ಫುಲ್ ಫ್ಲೆಡ್ಜ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಫಸ್ಟ್ ಸಿನಿಮಾ ಆಗುತ್ತೆ. ಯಾರು? ನಾನು ರವಿ ಬಸವರ ಜೊತೆ ಕಡಲ್ ಅಂತ ಒಂದು ಸಿನಿಮಾದಲ್ಲಿ ನೆಗೆಟಿವ್ ಲೀಡಾಗಿ ಮಾಡಿದ್ದೆ. ಕಟಕ ಅನ್ನೋ ಸಿನಿಮಾದಿಂದ ಅವ್ರ ಜೊತೆಗೆ ರವಿ ಸರ್ ಜೊತೆ ವರ್ಕ್ ಮಾಡ್ತಾಯಿದ್ದೆ. ಆ್ಯಸ್ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ. ಅಗೇನ್ ಕಟಕದಲ್ಲೂ ಅಸಿಸ್ಟೆಂಟ್ ಡೈರೆಕ್ಟ್ರು, ಗಿರ್ಮಿಟಿಗೆ ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ಸ್ ವರ್ಕ್ ಮಾಡಿದ್ದೆ. ಆಮೇಲೆ ಕಡಲಿಗೂ ರೈಟಿಂಗು ಮತ್ತು ಅಗೇನ್ ಆ್ಯಕ್ಟಿಂಗು ಮಾಡಿದ್ದೆ. ಅವ್ರ ಪ್ರೊಡಕ್ಷನಲ್ಲಿ OTP ಅಂತ ಒಂದು ಸಿನಿಮಾ ಬಂತು. ಸೊ ಆ ಸಿನಿಮಾದಲ್ಲೂ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ಹೌದು, ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿದ್ದು. ಇಲ್ಲ, ಯಾರಿಲ್ಲ. ಎಲ್ಲ ಕೃಷಿ ಮತ್ತು ಹೋಟೆಲ್ ಬಿಸ್ನೆಸ್. ಹೌದು, ಕತೆ ಈ ಭಾಗದೇ ಆಗಿರೋದ್ರಿಂದ ಇಲ್ಲಿನ ಸ್ಲ್ಯಾಂಗ್ ಗೊತ್ತಿರೋರೇ ಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದ್ದೀವಿ. ಒಬ್ಬರು ಮಾತ್ರ ನಮ್ಮ ಇವರು ಹೀರೋಯಿನ್ ಒಬ್ಬರು ಕೇರಳದವರು, ಅವರು ಪ್ರಶಾಂತ್ ಸಿದ್ದಿ ಅವರು ಸಿರ್ಸಿ ಅವರೇ. ಸೊ ಅದನ್ನು ಬಿಟ್ಟರೆ ಮತ್ತೆಲ್ಲ ಈ ಉಡುಪಿ, ಕುಂದಾಪುರ, ಮಂಗಳೂರು ಭಾಗದವರೇ ಜಾಸ್ತಿ. ಮೊದಲನೇ ಸರಿಗೆ ಕುಂದಾಪುರದಲ್ಲಿ ಪ್ರೆಸ್ ಮೀಟ್ ಆಗ್ತಾ ಇರೋದು ಒಂದು ಸಿನಿಮಾದು. ಸೊ ಅದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಯೂಶಲಿ ಶೆಕೆಗೆ ಯಾರು ಬೆಂಗಳೂರಿನ ಬಪ್ಪಗೆ ಒಪ್ಪೋದಿಲ್ಲ. ಇಲ್ಲಿದ್ದರನ್ನ ಯಾರು ಇವತ್ತರೆಗೂ ಕರೀಲಿಲ್ಲ ಮೋಸ್ಟ್ಲಿ. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್. ಗಾಡ್ ಪ್ರಾಮಿಸ್ ಅಂತ ಸಿನಿಮಾ ಕುಂದಾಪುರದ ಬೇಸಲ್ಲೇ ಹುಟ್ಟಿದಂಥ ಕತೆ. ಈ ಹುಡುಗರೇ ಎಲ್ಲ ಸೇರ್ಕೊಂಡು ಬರೆದಿರುವಂಥ ಕತೆ. ಆ್ಯಂಡ್ ಇಲ್ಲಿನ ಜನಪದವನ್ನು ಅಥವಾ ಇಲ್ಲಿನ ನಂಬಿಕೆಗಳನ್ನು ಹೇಳುವಂಥ ಸಿನಿಮಾ. ಸೊ ಒಳ್ಳೆ ಸ್ಕ್ರಿಪ್ಟ್ ಇದೆ. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಶೂಟಿಂಗ್ ಮಾಡ್ತಾಯಿದ್ರು ನಿರ್ಮಾಪಕರು. ಆ್ಯಂಡ್ ನಿರ್ದೇಶಕರು ಕೂಡ ಅಷ್ಟೇ ಚೆನ್ನಾಗಿ ಎಫರ್ಟ್ ಹಾಕಿ ಮಾಡ್ತಾಯಿದ್ದಾರೆ. ಆ್ಯಂಡ್ ದೊಡ್ಡ ಕಲಾವಿದರು ಇದ್ದಾರೆ. ಅಂದರೆ ಈ ಭಾಗದ ದೊಡ್ಡ ಕಲಾವಿದರು ಎಲ್ಲರೂ. ಸೊ ಕಲಾವಿದರಲ್ಲಿ ದೊಡ್ಡವರು ಚಿಕ್ಕವರು ಅಂತಿಲ್ಲ, ಅವ್ರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಷ್ಟೇ. ಸೊ ಹಾಗಾಗಿ ಈ ಭಾಗದ ದೊಡ್ಡ ಕಲಾವಿದರು ಎಲ್ಲರೂ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಟೆಕ್ನಿಷಿಯನ್ಸ್ ಆಗಿ ತುಂಬ ಸ್ಟ್ರಾಂಗ್ ಟೆಕ್ನಿಷಿಯನ್ಸ್ ಟೀಮ್ ಇದೆ. ಅರ್ಜುನ್ ಮಾಸ್ಟ್ರು ಆ್ಯಸ್ ಎ ಫೈಟ್ ಮಾಸ್ಟರ್ ಬಂದಿರೋದು ಈ ಕ್ಲೈಮ್ಯಾಕ್ಸ್ ಫೈಟಿಗೆ.
ಪ್ರೀ ಕ್ಲೈಮ್ಯಾಕ್ಸ್ ಫೈಟ್ ಇದು. ಸೊ ಇದಕ್ಕೆ ಬಂದಿರೋದು ಇಟ್ಸ್ ಎ ಬಿಗ್ಗೆಸ್ಟ್ ಸ್ಟ್ರೆಂತ್. ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿ ಅಗೇನ್ ಕ್ಯಾಮ್ರಾಮನ್ ಗುರು ಕೂಡ ಸುಮಾರಷ್ಟು ಕನ್ನಡ ಸಿನಿಮಾಗಳು, ನ್ಯಾಷನಲ್ ಅವಾರ್ಡ್ ಬಂದಿರೋ ಸಿನಿಮಾಗಳನ್ನು ಕೂಡ ಕ್ಯಾಮ್ರಾ ವರ್ಕ್ ಮಾಡಿರುವಂಥ ಮನುಷ್ಯ. ಸೊ ಹಾಗಾಗಿ ಸ್ಟ್ರಾಂಗ್ ಟೆಕ್ನಿಷಿಯನ್ಸ್ ಟೀಮ್ ಇದೆ. ಸೊ ಕತೆ ಮೇಲೆ ನಂಬಿಕೆ ಇದೆ. ಇನ್ನು ಮಿಕ್ಕಿದ ಜನರಿಗೆ ಬಿಟ್ಟಿದ್ದು ಸಿನಿಮಾ ರಿಲೀಸ್ ಆದಮೇಲೆ. ಸೊ ಅಲ್ಲಿವರೆಗೂ ನಮ್ಮೆಲ್ಲರ ಎಫರ್ಟು ಅದ್ಭುತವಾಗಿ ನಡೀತಿದೆ. ಆ್ಯಂಡ್ ಈ ಇಡೀ ಪ್ರೋಸೆಸ್ಸಲ್ಲಿ, ಈ ಶೆಕೆಯಲ್ಲಿ ನೀವೇ ನೋಡ್ದಂಗೆ ಈ ಧೂಳು, ಈ ಗಾಳಿ, ಈ ಬೆಳಕು, ಇದ್ರ ಮಧ್ಯದಲ್ಲಿ ಶೂಟಿಂಗ್ ಮಾಡೋದಂದ್ರೆ ಊರ ಕಡೆ ಶೂಟಿಂಗ್ ಮಾಡೋದಂದರೆ ಅದೊಂದು ಸಾಹಸನೇ. ಸೊ ಆ ಸಾಹಸಕ್ಕೆ ಹುಡುಗರು ಕೈ ಹಾಕಿ ಇವತ್ತಿಗೆ ಆಲ್ಮೋಸ್ಟ್ 35 ದಿನಕ್ಕೆ ಬಂದಿದ್ದಾರೆ. ಇನ್ನೊಂದು 8ರಿಂದ 10 ದಿನ ನನಗೆ ಗೊತ್ತಿರೋಂಗೆ ಕಂಪ್ಲೀಟ್ 6 days ಇಡೀ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಸೊ ಹೋಪಿಂಗ್ ಫಾರ್ ಅ ಗುಡ್ ರಿಲೀಸ್. ಅಷ್ಟು. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಾನು ಇವ್ರದೇ ಕುಟುಂಬದ ಮತ್ತೊಬ್ಬ ಸದಸ್ಯ, ಮನೆ ಅಳಿಯ. ಬಂಟ್ರಲ್ಲಿ ಮನೆ ಅಳಿಯನೇ, ಮತ್ತಿನ್ನೇನು ಬೇರೆ ಏನಿಲ್ಲ. ಸೊ ಹಾಗೆ ಈ ಮನೆಗೆ ಬಂದು ಈಗೇನು ಬ್ಯಾಕ್ ಡ್ರಾಪ್ ನೋಡ್ತಿದ್ರೆ ಈ ಮನೆಯ ಅಳಿಯ ನಾನು. ಸೊ ಅಳಿಯ ಮಾಡುವಂಥ ಸುರೇಂದ್ರ ಅಂತ ಕ್ಯಾರೆಕ್ಟರ್ ಹೆಸರು. ಅಳಿಯ ಮಾಡುವಂಥ ಕಾಂಡಗಳನ್ನು ಮನೆ ಅಳಿಯ ಸರಿ ಮಾಡ್ತಾನೆ ಅಷ್ಟೆ. ಹಾಗೆ ಇದು ಕಥೆಯ ಸಾರಾಂಶ. ಥ್ಯಾಂಕ್ ಯು. ನನ್ನ ಹೆಸರು ಜೂಹಿ ಜಯಕುಮಾರ್. First of all, I would like to thank your press and media for coming and supporting us. ಇಂಥ ಒಂದು ಕನ್ನಡ ಮೂವಿಲಿ ಆ್ಯಕ್ಟ್ ಮಾಡಲಿಕ್ಕೂ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ತುಂಬ ಖುಷಿ ಆಗಿದೆ. ಥ್ಯಾಂಕ್ ಯು ಸುಚಾನ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಆಲ್ ಟೀಮ್ ಫಾರ್ ದ ಗ್ರೇಟ್ ಸಪೋರ್ಟ್. ಇದು ಒಂದು ಫನ್ ಫ್ಯಾಮಿಲಿ ಕಾಮಿಡಿ ಎಂಟರ್ಟೈನರ್. ಐ ಹೋಪ್ ಯು ಆಲ್ ಲೈಕ್ ದ ಮೂವಿ. ಥ್ಯಾಂಕ್ ಯು. ಸಿನಿಮಾ ಮಾಡಿದ್ರಾ? I do movie in Malayalam and Tamil. Tell the few names of the film that you have acted. I acted with Dilip sir in Pavi Caretaker, then Sumati Valavu, and in Tamil Vijay Sethupathi sir, Thalaivan Thalaivi. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಪ್ರಮೋಷನ್ ಹೇಳ್ದಂಗೆ ಇದು ಪ್ರೆಸ್ ಮೀಟ್ ಕುಂದಾಪುರ ಕಡೆಗೆ ಶೂಟಿಂಗ್ ಹೊತ್ತಿಗೆ ನಾನು ಸುಮಾರು ಸಿನಿಮಾ ಮಾಡಿದೆ, ಬಹುಶಃ ಕಂಡದ್ದಿಲ್ಲ. ತುಂಬ ಖುಷಿ ಆಯಿತು. ಟೀಮ್ ಪರವಾಗಿ ಎಲ್ರಿಗೂ ಪ್ರೀತಿಯ ಸ್ವಾಗತ, ಆತ್ಮೀಯ ಸ್ವಾಗತ. ಗಾಡ್ ಪ್ರಾಮಿಸ್ ಬಹುಶಃ ಒನ್ ಟೈಮ್ ಗೊತ್ತಿತ್ತು, ಒಂದು 3 ವರ್ಷದ ಹಿಂದೆ ನಾವು ಕೆಲಸ ಮಾಡ್ತಾಯಿತ್ತು. ಸೂಚನ್ ಶೆಟ್ಟರು ನಾವೆಲ್ಲ ಸೇರ್ಕೊಂಡು ಬಿಟ್ಟು ನಮಗೆ ಬೇರೆ ಬೇರೆ ಕೆಲಸ ಇದ್ರು ಮಧ್ಯೆ ಬಿಟ್ಟು 3 ವರ್ಷದ ಎಫರ್ಟ್ ಈ ಸಿನಿಮಾ. ಸ್ಕ್ರಿಪ್ಟ್ ಭಾಳ ಖುಷಿ ಆಯಿತು, ನಮಗೆ ಪರ್ಸ್ನಲಿ ಖುಷಿ ಆಯಿತು. ಜೊತೆಗೆ ನಾವು ಒಂದು ದಿವಸ ನಾನು ಹೇಳೋದು ಪ್ರಮೋದ್ ಶೆಟ್ರಿಗೆ ಕಥೆ ಹೇಳ್ಗೆ, ಅವ್ರ ಕ್ಯಾರೆಕ್ಟರ್ ಫಿಕ್ಸ್ ಆಗಿದ್ದೀರು. ಇಡೀ ಟೀಮ್ ಹಾಕೊಂಡು ಪ್ರಮೋದ್ ಶೆಟ್ರಿಗೆ ಕಥೆ ಹೇಳ್ತು. ಪ್ರಮೋದ್ ಶೆಟ್ರು ಅದೆಷ್ಟು ಖುಷಿ ಪಟ್ಟರು ಅಂದರೆ, ಪ್ರಮೋದ್ ಶೆಟ್ರೇ ಖುಷಿ ಪಟ್ಟ ಮೇಲೆ ನಮ್ಮ ಮತ್ತೊಂದು ಚೂರು ರೆಕ್ಕಿ ಬಂದಂಗೆ ಆಯ್ತು. ಯಾಕಂದರೆ ಅಷ್ಟು ಕತೆ ಒಳಗಿತ್ತು. ಸೀನ್ಸ್ ಆಗ್ಬೋದು, ಕ್ಯಾರೆಕ್ಟರ್ ಆಗ್ಬೋದು, ಎಲ್ಲದು. ಪ್ರಮೋದ್ ಶೆಟ್ರು ಹಗ್ ಮಾಡ್ರಿ, ಎಲ್ರಿಗೂ ಸೆಕೆಂಡ್ ಕೊಟ್ರು. ಆಮೇಲೆ ಮಸಾಲೆ ದೋಸೆ ಎಲ್ಲ ಕೊಡಿಸಿ ನಮ್ಮನ್ನು ಭಾರಿ ಲೈಕ್ ಮಾಡಿರಿ, ಚೆಂದ ಮಾಡಿ ಶೂಟಿಂಗನ್ನು ಬಿಡಬೇಡಿ, ಲೂಸ್ ಬಿಡಬೇಡಿ ಅಲ್ಲ ಅಂತ ಹೇಳಿದ್ರು. ಅದು ನಮ್ಗೆ ತುಂಬ ಖುಷಿಯಾಗಿ ಒಂದು ಗ್ಲೂಕೋಸ್ ತಗೊಂಡಂಗೆ ಆಯಿತು. ಆ ಎಫರ್ಟ್ ಹಂಗೆ ಅದೇ ಖುಷಿ ಹಂಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ನಿಜವಾಗಿ ಹೇಳ್ಕಂದ್ರೆ ಒಳ್ಳೆ ಟೀಮ್, ಟೆಕ್ನಿಕಲ್ ಟೀಮ್ ಆಗ್ಬೋದು, ಡೈರೆಕ್ಷನ್ ಆಗ್ಬೋದು. 4 ದಿವಸದಿಂದ ಫೈಟ್ ನಡೀತಾ ಇತ್ತು ಅರ್ಜುನ್ ಮಾಸ್ಟರ್ದು. ನನ್ನ ಒಂದಿಷ್ಟು ಸಿನಿಮಾ ಮಾಡಿದೆ, ನಾನು ಫೈಟ್ ಮಾಡಿದೆ. ಅದನ್ನು ಹೇಳು ಖುಷಿ ಪಡ್ತಾ ಇದ್ದೆ. ಸುಮಾರು ನನಗೆ ಒಂದು 2-3 ಸೀನ್ಸ್ ಕೊಟ್ಟರು, ಹೊಡುಕೆ ಎಲ್ಲ. ಅದು ಒಂದು ಖುಷಿ. ಜೊತೆಗೆ ಒಳ್ಳೆ ಟೀಮ್, ನಮ್ಮ ರಾಮಣ್ಣ ಕಾಸ್ಟ್ಯೂಮ್ ಕೆಲಸ ಮಾಡ್ತಾಯಿದ್ದ, ಅವರು ಕೂಡ ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡೋದ್ರ ಮೂಲಕ ಇದ್ರಂಗೆ ತಮ್ಮ ಪ್ರತಿಭೆಯನ್ನು ತೋರಿಸ್ತಾಯಿದ್ರು. ಜೊತೆಗೆ ಗುರು ಸರ್ ಜೊತೆಗೆ ನಾನು ವರ್ಕ್ ಮಾಡಿದೆ ಪೀಟರ್ ಸಿನಿಮಾದಂಗೆ. ಒಳ್ಳೆ ಫೋಟೋಗ್ರಾಫರ್, ಆಮೇಲೆ ಟೋಟಲ್ ಟೀಮು, ನಮ್ಮ ಅಜ್ಜಿ ಆಗ್ಬೋದು, ಎಲ್ಲರೂ ನಗಾಡ್ತಾ ಪ್ರತಿಮಾ ನಾಯಕ್, ಆಮೇಲೆ ಟೋಟಲಿ ನಮ್ಮ ಹೀರೋಯಿನ್ ಕೇರಳದವ್ರಾದರೂ ಕೂಡ ತುಂಬ ಎಫರ್ಟ್ ಹಾಕಿ ಕಾಣ್ತಿತ್ತು ನಮಗೆ. ಅದು ಇಂಗ್ಲೀಷ್ ಹಂಗೆ ಅದು ಡೈಲಾಗ್ಸ್ ಎಲ್ಲ ಬರ್ಕೊಂಡು ಆ ಒದ್ದಾಟಗಳು, ಆ ಸ್ಟ್ರಗಲ್ ತುಂಬ ಕಾಣ್ತಿತ್ತು. ಸೊ ಅವ್ರು ತುಂಬ ಅದಕ್ಕೂ ನ್ಯಾಯ ಒದಗಿಸಿರೋ ಪಾತ್ರಕ್ಕೆ. ಪ್ರಮೋದ್ ಶೆಟ್ರ್ ಆಗ್ಬೋದು, ಆಮೇಲೆ ನಮ್ಮ ವಜ್ರ ಸರ್ ಆಗಿರ್ಬೋದು. ಟೋಟಲಿ ಒಂದು ನಸೀಬ್ ಅಂದರೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಸಿಕ್ಕರು ನಮ್ಮ ಸಿನಿಮಾಕ್ಕೆ ಅನ್ನೋದು ಇನ್ನೊಂದು ಕಡೆ ತುಂಬ ಹೆಮ್ಮೆ. ಎಲ್ಲ ಒಟ್ಟು ಸೇರ್ಕೊಂಡೆ ಸ್ಕ್ರಿಪ್ಟ್ ಮಾಡ್ತು. ಆಮೇಲೆ ಮೇಜರ್ ಡೈಲಾಗ್ ಪೋರ್ಷನ್ ನಾನು ಮಾಡಿದೆ, ಅದು ಒಂದು ಕಡೆ ಖುಷಿ ನನಗೆ ಪಾತ್ರ ಮಾಡೋದ್ರ ಜೊತೆ. ಒಂದೊಳ್ಳೆ ಸಿನಿಮಾ ಅಂದರೆ ನಮ್ಮ ಕುಂದಾಪುರ ಭಾಗ, ಕರಾವಳಿ ಭಾಗಕ್ಕೆ ಎಷ್ಟು ಬೇಕು ಅಂದರೆ ಎಲ್ಲರ ಮನೆಯಲ್ಲಿ
ನಡೆಯುವಂಥ ನಿಜವಾಗಿ ನಡೆದಂಥ ಹಿಂದೆ ನಮ್ಮ ಅಜ್ಜಿ ಅಬ್ಬಿ ಅಪ್ಪನ ಕಾಲದಂಗೆಲ್ಲ ನಡೆದಂಥ ಒಂದಿಷ್ಟು ಸನ್ನಿವೇಶಗಳು ಈ ಸಿನಿಮಾದಂಗೆ ಕಾಣ್ಲಿಕ್ಕೆ ಮನಸ್ಸಿಗೆ ಹೃದಯಕ್ಕೆ ತುಂಬ ಹತ್ತಿರ ಆಗುವಂಥ ಒಂದು ಕತೆ. ಖಂಡಿತವಾಗಿಯೂ ಈ ಕತೆ ಮತ್ತು ಈಗ ಶೂಟಿಂಗ್ ಓದ್ಕೊಂಡಾಗ ನಮಗೆ ಏನೋ ಒಂದು ಕಡೆ ತುಂಬ ಖುಷಿಯಲ್ಲೇ ಈ ಶೂಟಿಂಗ್ ನಡೀತಾ ಇತ್ತು. ನಿಮ್ಮೆಲ್ಲರ ಸಪೋರ್ಟು, ಆ ದೇವರ ಆಶೀರ್ವಾದ, ಎಲ್ಲ ಚಿತ್ರಪ್ರೇಮಿಗಳ ಆಶೀರ್ವಾದ ನಮ್ಮ ಚಿತ್ರ ತಂಡದ ಮೇಲೆ ಇರ್ಕಂತ ಇದ್ದಿ. ಸೊ ಮತ್ತೊಮ್ಮೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸುಮಾರು ಮೂವಿಯಲ್ಲಿ ಮಾಡಿದರೂ ಕೂಡ ಕುಂದಾಪುರ ಮೂಲದವಳು ಅಂತ ಹೇಳಿ ಕೆಲವರಿಗೆ ಗೊತ್ತಿತ್ತು, ಕೆಲವರಿಗೆ ಗೊತ್ತಿಲ್ಲ. ಆದರೆ ಈ ಗಾಡ್ ಪ್ರಾಮಿಸ್ ಮೂವಿಯಲ್ಲಿ ಮಾತ್ರ ನಂಗೊಂದು ಒಳ್ಳೆ ರೋಲ್ ಸಿಕ್ಕಿತ್ತು. ಯಾವಾಗಲೂ ಪ್ರತಿಮಾ ಅಲ್ಲಿ ಇಲ್ಲಿ ಬಂದು ಹೋಗುವಂಥ ಪಾತ್ರ ಮಾಡ್ತಿದ್ಲಿ. ಇತ್ತೀಚೆಗೆ ಪೀಟರ್ ಅಂತ ಒಂದು ಮೂವಿ ಆಯಿತು, ಅದರಲ್ಲಿ ಕೂಡ ಒಂದು ಒಳ್ಳೆ ರೆಕಗ್ನಿಷನ್ ಸಿಕ್ಕಿತ್ತು ನನಗೆ. ಈಗ ಅದರ ನಂತರ ಹೆಚ್ಚು ಹೋಪ್ಸ್ ಇಟ್ಕೊಳ್ಳೋದು ಇದೆ ಗಾಡ್ ಪ್ರಾಮಿಸ್ ಅಂತ ಹೇಳಿ. ಈ ಕುಂದಾಪುರ ಏರಿಯಾ ಪರಿಸರದಲ್ಲಿ ನಮಗೆ ತುಂಬ ಅಂದರೆ ನಾವು ಈಗ ಇಲ್ಲಿ ಬಂದವರದೆಲ್ಲರದ್ದು ಬಾಲ್ಯ ದಿನಗಳನ್ನು ಮತ್ತೊಂದು ಸಲ ನಾವು ನೆನಪು ಮಾಡ್ಕೊಳ್ಳುವಂಥ ಒಳ್ಳೆ ಪಿಕ್ಚರ್ ಇದೆ. ಯಾಕಂದರೆ ಇತ್ತೀಚಿನ ಮಕ್ಕಳಿಗೆ ಅನ್ನುವಾಗ ಆ ಬಾಲ್ಯ ಸಿಕ್ಕಲಿಲ್ಲ. ಬಟ್ ನಮ್ಮಂಥ ಅಂದರೆ ನಾವು ಸಣ್ಣಿಂದ ಬೆಳ್ಕೊಂಡು ಬಂದಾಗ ನಮಗೆ ಏನು ಸಿಕ್ಕಿತ್ತು ಆ ಬಾಲ್ಯವನ್ನು ಒಳ್ಳೆ ರೀತಿಯಲ್ಲಿ ತೆರೆ ಮೇಲೆ ತರ್ತಾ ಇತ್ತು. ಅದನ್ನು ನಾವು ಕೂಡ ಎಂಜಾಯ್ ಮಾಡ್ತಾ ಇತ್ತು. ಹಾಗಾಗಿ ನಿಮ್ಗೆಲ್ರಿಗೂ ಕೂಡ ಪಿಕ್ಚರ್ ಕಾಣ್ತಾ ಇರುವತ್ತಿಗೂ ಕೂಡ ನಮ್ಮ ಮನೇಲಿ ಆಚೆ ಈಚೆ ಮನೇಲಿ ನಡೆದಿತ್ತು ಅಂತೇಳಿ ನೀವು ಕೂಡ ನೆನಪು ಮಾಡ್ಕೊಳ್ಳುವಂಥ ಒಂದು ಒಳ್ಳೆ ಅಂದರೆ ಪ್ರತಿಯೊಬ್ಬರು ಈಗ ಮುಜುಗರ ಆಗುವಂಥ ಯಾವುದೇ ಒಂದು ಸನ್ನಿವೇಶ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ಮಕ್ಕಳಿಂದ ಮುದುಕರವರೆಗೂ ನೋಡುವಂಥ ಒಂದು ಸದಭಿರುಚಿಯ ಚಿತ್ರ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೆ. ಹಾಗಾಗಿ ಒಂದು ಒಳ್ಳೆ ಕ್ಯಾರೆಕ್ಟರ್ ನನಗೆ ಸೂಚನ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಕೂಡ ಚಿತ್ರತಂಡದಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೆ. ಇನ್ನೊಂದು ಅಂತ ಹೇಳಿದರೆ ಮೀಡಿಯಾದವರು, ನೀವು ಕುಂದಾಪುರದ ಪರಿಸರದಲ್ಲಿ ಎಂತೆಂಥ ದೊಡ್ಡ ನಿರ್ದೇಶಕರು ಇರ್ಬೋದು, ನಮ್ಮ ರಿಷಬ್ ಶೆಟ್ಟರಿಂದ ಹಿಡಿದು ಪ್ರತಿಯೊಬ್ಬರು, ರವಿ ಬಸ್ರು ಅವರು ಪ್ರತಿಯೊಬ್ಬರು ಕೂಡ ತುಂಬ ಒಂದು ಫೇಮಸ್ ಆಗ್ತಾ ಇದ್ರು. ಈಗ ಹೊಸದಾಗಿ ಆ ಒಂದು ಸೇರ್ಪಡೆಗೆ ಸೂಚನ್ ಶೆಟ್ಟರು ಬರುವ ಒಂದು ದಾರಿಯಲ್ಲಿದ್ದಾರೆ. ಹಾಗಾಗಿ ಅದು ಎಲ್ಲಕ್ಕಿಂತ ಸಪೋರ್ಟ್ ಬೇಕಾಗೋದು ಮೀಡಿಯಾದವರು. ಹಾಗಾಗಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಪ್ರೀತಿಯಿಂದ ಕೇಳ್ಕೊಳ್ತೆ. ಥ್ಯಾಂಕ್ ಯು. ಈ ಸಿನಿಮಾ ಗಾಡ್ ಪ್ರಾಮಿಸ್ ಬಂದ್ಬಿಟ್ಟು ನಿಮಗೆ ಇಲ್ಲೇ ಕುಂದಾಪುರ ಸರೌಂಡಿಂಗ್ ಇರೋಂಥ ಎಲ್ಲ ಪ್ರತಿ ಮನೆಯಲ್ಲೂ ನಡೆಯೋಂಥ ಸ್ಟೋರಿನೇ ಆ್ಯಕ್ಚುಲಿ ಇದು. ಸೊ ಆ ರೀಜ್ನಲ್ ಸ್ಟೋರಿ ಆಗಿರೋದಕ್ಕೂ ಆ ರೀಜ್ನಲ್ ಸ್ಟೋರಿ ಆಗಿದ್ರಿಂದನೇ ನಮಗೆ ಇಲ್ಲೆಲ್ಲ ಹೆಲ್ಪ್ ಅಂದರೆ ಈ ಲೊಕೇಶನ್ಸ್ ಆಗಿರ್ಬೋದು ಪ್ರತಿಯೊಂದು. ಯಾಕಂದರೆ ಸ್ಟಾರ್ಕಾಸ್ಟ್ ನೀವು ನೋಡ್ತಾ ಹೋದರೆ ತುಂಬ ದೊಡ್ಡ ಸ್ಟಾರ್ಕಾಸ್ಟ್ ಆ್ಯಕ್ಚುಲಿ. ಇಷ್ಟೆಲ್ಲ ಜನರ ಜೊತೆ ವರ್ಕ್ ಮಾಡಿದ್ದ ಒಂದು ನಮಗೆ ಅವ್ರುಗಳು ಪ್ರತಿಯೊಂದು ಸೀನಲ್ಲೂ ಒಂದು ಕಾಮಿಡಿ ಟೈಮಿಂಗ್ಸ್ ಆಗಿರ್ಬೋದು, ಅವ್ರದ್ದು ಆ ಪರ್ಫಾರ್ಮೆನ್ಸಿಂದಲೇ ನಮಗೊಂದು ಮೋಟಿವೇಶನ್ ಆ್ಯಕ್ಚುಲಿ ಇಲ್ಲಿ. ಆ್ಯಂಡ್ ಕುಂದಾಪುರ ಸರೌಂಡಿಂಗಲ್ಲೇ ಎಲ್ಲ ಎಂಟೈರ್ ಫಿಲ್ಮ್ ಶೂಟ್ ಮಾಡಿರೋದು. ಸೊ ಇನ್ನೊಂದು 4 ಡೇಸಲ್ಲಿ ಐ ಥಿಂಕ್ ಫಿಲಿಮ್ ರ್ಯಾಪ್ ಅಪ್ ಮಾಡೋ ಅಂತ ಇದು ಅನಿಸಿದೆ. ಆ್ಯಂಡ್ ಥ್ಯಾಂಕ್ ಯು. ಭಾಗದಲ್ಲಿ ಕುಂದಾಪುರದವರೇ ಆಗಿರೋದ್ರಿಂದ ಇಲ್ಲಿಂದ ಈಗ ಕಥೆಯಲ್ಲಿ ಏನು ಈ ಕಲ್ಚರು ಇದರದ್ದು ನಮಗೆ ಸೂಚನ್ ಶೆಟ್ಟರು ಹೇಳಿದಾಗ ತುಂಬ ಇಷ್ಟ ಆಯ್ತು ನನಗೆ. ಸೊ ಹಾಗಾಗಿ ನಾನೇನು ಹಿಂದೆ ಮುಂದೆ ನೋಡಿಲ್ಲ. ಇದರಲ್ಲಿ ಏನೇ ಆಗಲಿ ನಾವು ಮಾಡೋಣ ಅಂತ ಹೇಳ್ಕೊಂಡು ಈ ಭಾಗದ ಏನು ಕಲ್ಚರು, ಈ ನಮ್ಮ ಮನೆಯಲ್ಲಿ ನಡೆಯುವಂಥದ್ದು ಏನಿದೆ ಅದನ್ನು ನಾವು ತೋರಿಸ್ತಾ ಇರೋದ್ರಿಂದ ನಾವು ಟೇಕಪ್ ಮಾಡಿದ್ವಿ. ಆಮೇಲೆ ತುಂಬ ವೀಕ್ಷಕರಿಗೂ ತುಂಬ ಅವರು ಎಂಜಾಯ್ ಮಾಡುವಂಥ ಸಿನಿಮಾ. ಒಂದು 80% ಕಾಮಿಡಿ ಇರೋದು, ಮತ್ತು ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೂ ತುಂಬ ಖುಷಿ ಆಯಿತು. ನಾವೇನು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ಇಷ್ಟು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಜೆಟ್ ಜಾಸ್ತಿ ಹೋದಿದ್ರು ಹ್ಯಾಪಿ ಇದ್ರು ಪ್ರೊಡ್ಯೂಸರ್. ನನ್ನ ಹೆಸರು ವಜ್ರಧೀರ್ ಜೈನ್ ಅಂತ. ಈ ಕುಂದಾಪುರದ ಒಂದು ಮಣ್ಣಿನ ಎಸೆನ್ಸ್ ಇರುವಂಥ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಎಲ್ಲ ಫ್ಯಾಮಿಲಿಯವರು ಮೋಸ್ಟ್ಲಿ ಈ ಸಿನಿಮಾ ನೋಡ್ತಾ ನಿಮಗೂ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಇದ್ದರು ನಮ್ಮ ಸಂಬಂಧದಲ್ಲಿ ಈ ಥರ ಇದ್ದಾರೆ ಅನ್ನೋ ಥರ ನೆನಪು ಬರೋ ಥರ ಸೂಚನ್ ಸರ್ ಮತ್ತು ಅವ್ರ ಟೀಮ್ ಈ ಒಂದು ಕತೆನ ರೆಡಿ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಕತೆ ಕೇಳಿ. ಹಾಗೆ ನಾನೊಂದು ಆ್ಯಂಟೋನಿ ಅಂತ ಒಂದು ಪಾತ್ರ ಮಾಡ್ತಾಯಿದ್ದೀನಿ. ಕುಂದಾಪುರಕ್ಕೆ ಈಗ ತುಂಬ ಶೂಟಿಂಗ್ ಅಂತ ತುಂಬ ಸತಿ ಬರ್ತಾ ಇದ್ದೀವಿ, ಅದೊಂದು ಖುಷಿ. ಕುಂದಾಪುರದಲ್ಲಿ ಸುಮಾರು ಸಿನಿಮಾಗಳು ಆಗ್ತಾ ಇದ್ದಾವೆ. ಹಾಗಾಗಿ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಟೋಟಲ್ ಆಗಿ ಅಂತ ಹೇಳ್ಬೋದು. ಸೊ ನೀವೆಲ್ಲ ಸಹಕಾರ ಮಾಡಿ ಎಲ್ಲರಿಗೂ ಧನ್ಯವಾದಗಳು. ಸೊ ಟೀಮ್ಗೆ ಮತ್ತು ಪ್ರೊಡ್ಯೂಸರ್ಗೆ, ಪ್ರಮೋಸರ್ ಎಲ್ಲರಿಗೂ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಈ ಟೀಮೊಟ್ಟಿಗೆ ಕೆಲಸ ಮಾಡಿ. ಸೊ ಹೋಪ್ ನೆಕ್ಸ್ಟ್ ಡೆಬ್ಯೂ ಆದಮೇಲೆ ಹೀಗೆ ಇವರು ನಿರ್ದೇಶನದಲ್ಲಿ ಇನ್ನೂ ಸಿನಿಮಾ ಬರಲಿ, ಹೀರೋ ಆಗಿ ನಮ್ಮ ಯಜಮಾನರು ಪ್ರೊಡ್ಯೂಸರ್ ಮುಂದಕ್ಕೆ ಹೀಗೆ ಸಿನಿಮಾ ಮಾಡೋ ಥರ ಆಗಲಿ. ಥ್ಯಾಂಕ್ ಯು ವೆರಿ ಮಚ್.
ಇದು ಆ್ಯಕ್ಷನ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸು ಶೂಟ್ ಮಾಡ್ತಾ ಇದ್ದೀವಿ. ಈ ಆ್ಯಕ್ಷನ್ದು ಏನು ಸ್ಪೆಷಲ್ ಅಂತಂದರೆ ಮ್ಯಾಕ್ಸಿಮಮ್ ಇದರಲ್ಲಿ ಫನ್ ಎಲಿಮೆಂಟ್ಸ್ಗಳನ್ನ ಜಾಸ್ತಿ ಇನ್ಕ್ಲೂಡ್ ಮಾಡಿದ್ದೀವಿ. ಯೂಶ್ವಲಿ ಕ್ಲೈಮ್ಯಾಕ್ಸ್ ಅಂತಂದರೆ ತುಂಬ ಅಗ್ರೆಸಿವ್ ಆಗಿ ಬ್ರೂಟಲ್ ಆ್ಯಕ್ಷನ್ಸ್ಗಳೇ ಈ ರೀಸೆಂಟ್ ಸೀಸನ್ನಲ್ಲಿ ಬರ್ತಾ ಇರೋದು. ಸೊ ಆ ಥರದ್ರಲ್ಲಿ ಈ ಸಿನಿಮಾ ಹೆಂಗೆ ಒಂದು ಡಿಫ್ರೆಂಟ್ ಆಗಿದೆ ಅಂತಂದರೆ, ನೀವು ಕ್ಲೈಮ್ಯಾಕ್ಸು ಕಂಪ್ಲೀಟಾಗಿ ಒಂದು ನಗ್ನಗ್ತಾ ಒಂದು ಒಳ್ಳೆ ಮೆಸೇಜ್ ಜೊತೆಗೆ ಸೊ ಸಿನಿಮಾನ ಫಿನಿಷ್ ಮಾಡ್ತೀವಿ. ಸೊ ಆ ಥರದ್ದು ಒಂದು ಒಳ್ಳೆ ಕಂಟೆಂಟ್ ಜೊತೆ ಫಿನಿಷ್ ಆಗುವಂಥ ಒಂದು ಸಿನಿಮಾ ಗಾಡ್ ಪ್ರಾಮಿಸ್ ಅಂತ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು, ಸಪೋರ್ಟ್ ಇರಲಿ ಎಲ್ಲರೂ. ನವೀನ್ ಡಿ ಪಡೀಲ್ ಅವರು ಮತ್ತು ಅರವಿಂದ್ ಬೋಳರ್ ಅವರು ಕೂಡ ಆ್ಯಕ್ಟ್ ಮಾಡಿಸಿದ್ದಾರೆ ಸಿನಿಮಾದಲ್ಲಿ. ಅವ್ರ ಪೋರ್ಷನ್ಸ್ ಎಲ್ಲ ಮುಗಿದೋಗಿದೆ. ಯಾವ ರೀತಿಯಲ್ಲಿ ವಿರಳ ಆಗಿದೆ? ಇಲ್ಲ ಅಂದರೆ ನಾನು ಶೂಟ್ ಮಾಡೋಕೆ ಬಂದಾಗ ಫ್ಯಾಕ್ಟ್ ಹೇಳ್ತಾ ಇದ್ದೆ, ನಾನೇ ರೇಗಿಸಿದ್ದೀನಿ ಇವರಿಗೆ. ಕುಂದಾಪುರದಲ್ಲಿ ಲೋಕಲ್ ಬಸ್ ಓಡಾಡೋದಕ್ಕಿಂತ ಜಾಸ್ತಿ ಜನರೇಟರ್ ಗಾಡಿ ಓಡಾಡ್ತಾ ಇದೆ ಅಂತ. ಅಂದರೆ ನಮ್ಮ 5 ಸಿನಿಮಾ ಶೂಟಿಂಗ್ ನಡೀತಿತ್ತು ಜಸ್ಟ್ ಬಿಫೋರ್ 20-25 ಡೇಸ್ ನಾನು ಫಸ್ಟ್ ಶೆಡ್ಯೂಲಿಗೆ ಬಂದಾಗ ಈ ಸಿನಿಮಾದ. ಸೊ ನನಗೆಲ್ಲೂ ವಿರಳ ಅನ್ನಿಸ್ತಾ ಇಲ್ಲ. ಮೋಸ್ಟ್ಲಿ ಹೆಸರು ಮಾಡ್ತಾ ಇಲ್ಲ ಸಿನಿಮಾಗಳು, ಹಾಗಾಗಿ ಅದು ಕಡಿಮೆ ಅಂತ ಅನ್ನಿಸ್ತಾ ಇರ್ಬೋದು. ಈ ಕಡೆ ಭಾಗದ ಹೆಚ್ಚಿನ ಸಿನಿಮಾಗಳು ಬರ್ತಾ ಇದೆ ಈಗ. ನೋಡೋಣ ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟನ್ನ ಎತ್ಕೊಂಡು ಮಾಡ್ತಾರೆ ಅಂತ. ಯಾಕಂದರೆ ಕುಂದಾಪುರ ಅಂದಿದ ತಕ್ಷಣ ಅಥವಾ ನಿಮ್ಗೆ ಸೌತ್ ಕನ್ನಡ ಅಂದಿದ ತಕ್ಷಣ ಹೇಳೋದಕ್ಕೆ ಭಾಳಷ್ಟು ವಿಚಾರಗಳಿದೆ. ಸೊ ಈ ಸಿನಿಮಾದಲ್ಲಿ ನಾವು ಯಾವುದೋ ಒಂದು ವಿಷಯನ ಹೇಳಕ್ಕೆ ಹೊರಟಿದ್ದೀವಿ. ಇನ್ನೊಬ್ರು ಯಾವುದೋ ನಾನು ದೇವಿ ಮಹಾತ್ಮೆ ಅಂತ ಯಾವುದೋ ಟೈಟ್ಲ್ ಕೇಳಿದೆ, ಅವ್ರು ಇನ್ನು ಮೋಸ್ಟ್ಲಿ ಯಕ್ಷಗಾನದ ಬಗ್ಗೆ ಹೇಳಕ್ಕೆ ಹೊರಟಿದ್ದಾರೆ ಏನೋ ಗೊತ್ತಿಲ್ಲ, ನನಗೆ ಆ ಸಬ್ಜೆಕ್ಟ್ ಗೊತ್ತಿಲ್ಲ. ಸೊ ಆ ಥರ. ಸೊ ಮ್ಯಾರೇಜ್ ಪಾರ್ಟಿ ಅಂತ ಒಂದು ಬರ್ತಿದೆ, ಅವ್ರು ಏನು ವಿಚಾರ ಯಾವ ಊರಿನ ಮದುವೆಗಳ ವಿಚಾರ ಹೇಳಕ್ಕೆ ಹೊರಟಿರೋ ಗೊತ್ತಿಲ್ಲ. ಸೊ ಆ ಥರದಲ್ಲಿ ವಿಭಿನ್ನವಾಗಿ ಪ್ರತಿಯೊಬ್ಬರು ಒಂದೊಂದು ಹೊಸ ಕತೆ ತೊಗೊಂಡು ಬರ್ತಿದ್ದಾರೆ. 10ರಲ್ಲಿ 10 ಸಿನಿಮಾ ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಸೊ 10ರಲ್ಲಿ ಯಾವ್ದಾದ್ರು ಒಂದು ಗೆಲ್ಲುತ್ತೆ, ಆ ಸಬ್ಜೆಕ್ಟ್ ಜನರಿಗೆ ಇಷ್ಟ ಆಗುತ್ತೆ. ಸೊ ನೋಡೋಣ, ಇಲ್ಲಿಂದು ಕುಂದಾಪುರದಿಂದ ತೊಗೊಂಡೋಗಿರೋಂಥ ಅಷ್ಟು ವಿಚಾರಗಳು ಜನರ ಮನಸ್ಸಿಗೆ ಮುಟ್ಟುತ್ತಾ, ಎಲ್ಲವೂ ಕೂಡ ಒಳ್ಳೆ ಹೆಸರು ಮಾಡುತ್ತಾ, ಒಳ್ಳೆ ದುಡ್ಡು ಮಾಡುತ್ತಾ ನೋಡ್ಬೇಕಷ್ಟೆ. ಹೆಸರು ಮಾಡಿದ್ರೆ ಕಲಾವಿದರಿಗೆ ಲಾಭ, ದುಡ್ಡು ಮಾಡಿದ್ರೆ ನಿರ್ಮಾಪಕರಿಗೆ ಲಾಭ. ಸೊ ಹಾಗೆ ಕುಂದಾಪುರದಲ್ಲಿ ಬಾಲಣ್ಣಗೆ ಮಾತಾಡಿದಾಗ, ಬಾಲಣ್ಣ ಇಲ್ಲಿ ಓಪನ್ ಮಾಡೋಕ್ಕಿಂತ ಮುಂಚೆ ಬಿಗ್ ಸಿನಿಮಾ ಇದು ಅವ್ರು ಮಾಡೋಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ಇನ್ನೊಂದು ಜಾಗವನ್ನು ಮಲ್ಟಿಪ್ಲೆಕ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ವಿ, ಬೇರೆ ಇನ್ನೊಬ್ರು ಯಾರೋ ಬಿಸ್ನೆಸ್ ಮ್ಯಾನ್ ಜೊತೆ, ಇನ್ವೆಸ್ಟರ್ ಜೊತೆ. ಆವಾಗ ಬಾಲಣ್ಣ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ನಾವು ಸ್ಟಾಪ್ ಮಾಡಿ ಬಾಲಣ್ಣನ ಹತ್ರ ಮಾತಾಡೋದು. ಯಾಕಂದ್ರೆ ಬಾಲಣ್ಣ ತುಂಬ ವರ್ಷದಿಂದ ಪರಿಚಯ ನಮಗೆ, ಅವ್ರು ಇಲ್ಲಿ ಮಾಡ್ತಿದ್ದಿದ್ದು ಗೊತ್ತಿರಲಿಲ್ಲ ನಮಗೆ. ಸೊ ಅವ್ರನ್ನ ಕೇಳಿದಾಗ ನೋಡೋಣ, ಒಂದು 2 ವರ್ಷ ನೋಡಿಕೊಂಡು ಜನಸಂದಣಿ ಹೆಂಗೆ ಬರ್ತಾರೆ ಥಿಯೇಟ್ರಿಗೆ, ಅವ್ರು ಹೆಂಗೆ ಮುಖ ಮಾಡ್ತಾರೆ ಥಿಯೇಟ್ರ್ ಕಡೆ ಅನ್ನೋದು ನೋಡಿಕೊಂಡು ಮಾಡಿ ಶೆಟ್ರೆ, ಇಲ್ಲಾಂದರೆ ನಾನು ಮಾಡಿ ನೀವು ಮಾಡಿ ಇಬ್ಬರು ಕೈ ಸುಟ್ಕೊಳಂಗಾಗತ್ತೆ ಅಂತಂದರು. ಸೊ ಹಾಗಾಗಿ ಒಂದು 2-3 ವರ್ಷ ನೋಡಿದಾಗ ನಮಗೇನು ಅನಿಸಲಿಲ್ಲ. ಅಂದರೆ ಅಷ್ಟು ರಶ್ಶಲ್ಲಿ ಯಾರು ನುಗ್ಗುವಂಥ ಉಮೇದಿರುವಂಥ ಇದನ್ನು ಕಾಣಿಸ್ತಾ ಇಲ್ಲ ಥಿಯೇಟ್ರಲ್ಲಿ. ಈಗ ಅವ್ರ ಥಿಯೇಟ್ರೇನೆ ಸ್ಟಾರ್ಟಿಂಗಲ್ಲಿ ಹೊಸ ಸಿನಿಮಾಗಳು ಬಂದಾಗ ಅದು ಯಾವುದೇ ಲ್ಯಾಂಗ್ವೇಜ್ ಆಗ್ಬಾರ್ದು, ನಾಟ್ ಓನ್ಲಿ ಕನ್ನಡ, ಅದು ತಮಿಳಾಗಿರಲಿ, ತೆಲುಗು ಆಗಿರಲಿ, ಹಿಂದಿ ಆಗಿರಲಿ. ಈ ಭಾಗದ ಜನರು ಮುಂಚೆಯಿಂದನೂ ಹೆಚ್ಚಿನ ಸಿನಿಮಾ ನೋಡ್ತಿದ್ದಿದ್ದೆ ಇಂಗ್ಲೀಷು, ಹಿಂದಿ ಬಿಟ್ಟರೆ ಸ್ವಲ್ಪ ಮಟ್ಟದ ಕನ್ನಡ ಅಷ್ಟೇ, ಬಿಟ್ಟರೆ ಮಿಕ್ಕಿದ ಯಾವುದೋ ಅಷ್ಟು ಓಡ್ತಿರಲಿಲ್ಲ. ಈಗ ಹಂಗಲ್ಲ, ತೆಲುಗು, ತಮಿಳ್ ಎಲ್ಲ ಭಾಷೆನೂ ನೋಡ್ತಾ ಇದ್ದಾರೆ ಜನ. ಹಾಗಾಗಿ ಏನು ನುಗ್ಕೊಂಡು ಬಂದು ಥಿಯೇಟ್ರು ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋ ಥರದ್ದು ಹೋರಾಟ ಎಲ್ಲೂ ಕಾಣಿಸ್ತಿಲ್ಲ. ಸೊ ಹಂಗಾಗಿ ಇನ್ನೊಂದು ಮಾಡಿ ಸುಮ್ಮನೆ ಕಾಂಪಿಟೇಷನ್ ಥರ ನಾವು ಮಾಡೋದಕ್ಕಿಂತ ಒಬ್ರಿಗಾದರೂ ಚೆನ್ನಾಗಿ ಬಿಸ್ನೆಸ್ ಆದರೆ ಅವ್ರು ಅಟ್ಲೀಸ್ಟ್ ನಡೆಸ್ಕೊಂಡು ಹೋಗ್ತಾರೆ. ಮತ್ತೊಂದು ಮಾಡಿ ನಾವು ಅವ್ರದ್ದು ಬಿಸ್ನೆಸ್ ಹಾಳು ಮಾಡಿ ನಮ್ಮದು ಬಿಸ್ನೆಸ್ ಹಾಳು ಮಾಡಿಕೊಂಡು, ಇನ್ಫ್ಯಾಕ್ಟ್ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ವಿನಾಯಕ ಥಿಯೇಟ್ರ್ ಸೇಲಿಗೆ ಬಂತು. ವಿನಾಯಕ ಥಿಯೇಟ್ರ್ ಬಂದಾಗಲೂ ಒಂದ್ಸರಿ ಯೋಚನೆ ಮಾಡಿದ್ವಿ, ಮತ್ತೆ ತಿರ್ಗಿ ಏನಾದ್ರು ಅಲ್ಲಿ ತೊಗೊಂಡು ಥಿಯೇಟ್ರ್ ಮಾಡ್ಬೋದಾ ಅಂತ. ಬಟ್ ನಂಬರ್ ಆಫ್ ಆಡಿಯನ್ಸ್ ಇನ್ಕ್ರೀಸ್ ಆದರೆ ಮಾತ್ರ ಥಿಯೇಟ್ರಿಗೆ ಬೆಲೆ. ಸೊ ಅದು ಒಂದು ಚರ್ಚೆಲಿದೆ, ಒಂದು ಸಣ್ಣ ಮಟ್ಟದ ಒಂದು ಥಿಯೇಟ್ರ್ ಮಾಡಬೇಕು ಅಂತ. ಗೊತ್ತಿಲ್ಲ, ಇನ್ನೂ ಮಾತುಕತೆಯಲ್ಲಿದೆ. ಹಾಗಾಗಿ ಅದು ಸರಿಯಾದ ಮೇಲೆ ಪ್ರೆಸ್ ಮೀಟಿಗೆ ಬರ್ತೀವಿ. ನಂದೊಂದು 5 ಸಿನಿಮಾ ನಡೀತಾ ಇದೆ, ಒಂದು 3 ಲೀಡಾಗಿ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಗೆಳೆಯರ ಜೊತೆ ಹಿಂಗೆ ಆಡ್ಕೊಂಡು ಮಾಡ್ತಾ ಇದ್ದೀನಿ. ಅವ್ರು ಬಿಸಿ, ಯಾವತ್ತು ಬಿಸಿ. ದೇವ್ರ ಫ್ರೀ ಇರೋ ದಿವಸ ಯಾವ್ದು ಹೇಳಿ, ದೇವ್ರ ದಯದಿಂದ ಬಿಸಿ ಅಲ್ಲ, ಫ್ರೀ ಇದ್ರೆ ಮಂಡೆ ಹಾಳಾಗುತ್ತೆ ಮತ್ತೆ. ಎಸ್, ಬೇರೆ ಎಂಥವ್ರು ಇತ್ತಾ ಸರ್ ವಿಶೇಷ?